ಇನ್ಸೈಬಿಟಮ್ಸ್ಗೆ ಸ್ವಾಗತ. ಇಂಟರ್ನೆಟ್ ವೈಫೈ ಇಲ್ಲದೆ ಬಳಸುವಂತ ಹೊಸ ಮೆಸೆಂಜರ್ ಆಪ್ ತಂದ ಜಾಕ್ ಡೋರ್ಸಿ. ಜನಪ್ರಿಯ ಸಾಮಾಜಿಕ ಜಾಲತಾಣ ಟ್ವಿಟರ್ನ ಸಹ ಸ್ಥಾಪಕ ಜಾಕ್ ಡೋರ್ಸಿ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿದ್ದಾರೆ. ಅದು ಕೂಡ ಕ್ರಾಂತಿಕಾರಿ ಎನ್ನಬಹುದಾದ ಹೆಜ್ಜೆಯೊಂದಿಗೆ. ಇಂಟರ್ನೆಟ್ ಇಲ್ಲದೆ, ಸ್ಯಾಟಲೈಟ್ ಸಂಪರ್ಕ ಇಲ್ಲದೆ, ವೈಫೈ ಕೂಡ ಇಲ್ಲದೆ ಕಾರ್ಯನಿರ್ವಹಿಸಬಹುದಾದ ಹೊಸ ಮೆಸೆಂಜರ್ ಆಪ್ ಒಂದನ್ನ ಡೋರ್ಸಿ ಅವರು ಅಭಿವೃದ್ಧಿಪಡಿಸಿರುವುದಾಗಿ ವರದಿಯಾಗಿದೆ. ಬಿಟ್ ಚಾಟ್ ಅನ್ನುವಂಥ P2P ಮೆಸೆಂಜರ್ ಆಪ್ ಅನ್ನ ಜಾಕ್ ಡೋರ್ಸಿ ಬಿಡುಗಡೆ ಮಾಡಿದ್ದಾರೆ. ಸದ್ಯಕ್ಕೆ ಈ ಒಂದು ಆಪ್ ಐಸ್ಟೋರ್ ನಲ್ಲಿ ಮಾತ್ರ ಅವೈಲೇಬಲ್ ಇರುವಂತದ್ದು. ಬಿಟ್ ಚಾಟ್ ಟೆಸ್ಟ್ ಮೋಡ್ ನಲ್ಲಿ ಹಲವಾರು ಚಾಟ್ ಮಾಡಿರುವಂತಹ ಸ್ಕ್ರೀನ್ ಶಾಟ್ಗಳು ಆನ್ಲೈನ್ ನಲ್ಲಿ ಗಮನವನ್ನ ಸೆಳೆದಿದೆ. ಕ್ರಿಪ್ಟೋ ಕರೆನ್ಸಿ ಆಪ್ ಗಳಲ್ಲಿ ಬಳಕೆ ಆಗ್ತಾ ಇದ್ದಂತಹ ತಂತ್ರಜ್ಞಾನವನ್ನ ಸುಧಾರಿಸಿ ಈ ಹೊಸ ಆಪ್ ಅನ್ನ ತರಲಾಗಿದೆ ಅಂತ ಹೇಳಲಾಗಿದೆ. ಮೊಬೈಲ್ ಇತರ ಡಿಸೈನ್ ಗಳಲ್ಲಿನ ಬ್ಲೂಟೂತ್ ಮೂಲಕವೇ ಒಂದು ಸಾಧನದಿಂದ ಇನ್ನೊಂದು ಸಾಧನವನ್ನ P2P ನೆಟ್ವರ್ಕ್ ಮೂಲಕ ಇದು ಸಂಪರ್ಕವನ್ನ ಸಾಧಿಸುತ್ತೆ. 2022ರಲ್ಲಿ ಎಲಾನ್ ಮಸ್ಕ್ ಟ್ವಿಟರ್ ಅನ್ನ ಖರೀದಿ ಮಾಡಿದ ನಂತರ ಜಾಕ್ ಅಲ್ಲಿಂದ ಹೊರಬಿದ್ದಿದ್ರು. ಅವರು ಈಗ ಅಭಿವೃದ್ಧಿಪಡಿಸಿರುವಂತಹ ಬಿಟ್ ಚಾಟ್ ಯಶಸ್ವಿಯಾದರೆ ತಂತ್ರಜ್ಞಾನ ಲೋಕದಲ್ಲಿ ಹೊಸ ಕ್ರಾಂತಿ ಆಗತ್ತೆ ಅಂತಲೇ ಹೇಳಬಹುದು. ಇಂಟರ್ನೆಟ್ ಇಲ್ಲದೆ, ಸ್ಯಾಟಲೈಟ್ ನ ಸಂಪರ್ಕ ಇಲ್ಲದೆ, ವೈಫೈ ಕೂಡ ಇಲ್ಲದೆ ಬಿಟ್ ಚಾಟ್ ಮೂಲಕ ಸುಲಭ ಸಂವಹನ ಸಾಧಿಸಬಹುದು ಅಂತ ಹೇಳಲಾಗಿದೆ. ಈ ಕುರಿತು ಹಲವು ಟೆಕ್ ಮಾಧ್ಯಮಗಳು ಕೂಡ ವರದಿಯನ್ನ ಮಾಡಿರುವಂತದ್ದು. ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಒಂದು ಹೊಸ ಟೆಕ್ನಾಲಜಿಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.